ನಮಸ್ತೆ, ನಾನು ಡಾಕ್ಟರ್ ಚೇತನಾ ಪಾಟೀಲ್, PG ಸ್ಕಾಲರ್ MS ಇನ್ ಗೈನಕ್ ಆ್ಯಂಡ್ ಆಬ್ಸ್ಟೆಟಿಕ್ಸ್. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಒಬೇಸಿಟಿ ಮತ್ತು ವೆಯ್ಟ್ ಲಾಸ್ ಹಾಗೆ ಅದರಿಂದಾಗುವ ಕೆಲವೊಂದು ದುಷ್ಪರಿಣಾಮಗಳು ಅಂದರೆ ಸ್ಪೆಷಲ್ ಆಗಿ ಒಬೇಸಿಟಿ ಹೈಪೋವೆಂಟಿಲೇಷನ್ ಸಿಂಡ್ರೋಮ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಏನಿದು ಈ ಒಬೇಸಿಟಿ ಹೈಪೋವೆಂಟಿಲೇಷನ್ ಸಿಂಡ್ರೋಮ್ ಅಂತ ಅಂದರೆ ಇದು ಒಂದು ಉಸಿರಾಟದ ಸಮಸ್ಯೆ. ಈ ಸಮಸ್ಯೆ ಈ ಬೊಜ್ಜು ಅತಿಯಾಗಿರುವವರಲ್ಲಿ ದಿನೇ ದಿನೇ ಹೆಚ್ಚಾಗಿ ಕಾಣಿಸ್ತಾ ಇದೆ. ಒಂದು ಅಂದಾಜಿನ ಪ್ರಕಾರ 200ರಲ್ಲಿ ಅಂದರೆ 200 ಅಲ್ಲಿ ಒಬ್ಬ ಸ್ಥೂಲಕಾಯದ ವ್ಯಕ್ತಿಗೆ ಈ ಒಬೇಸಿಟಿ ಇಂದ ಉಂಟಾಗ್ತಾ ಇರೋ ಹೈಪೋವೆಂಟಿಲೇಷನ್ ಸಿಂಡ್ರೋಮ್ ಅಂದರೆ ಉಸಿರಾಟದ ಸಮಸ್ಯೆ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಯಾಕೆ ಈ ಒಬೇಸಿಟಿಯಲ್ಲಿ ಹೈಪೋವೆಂಟಿಲೇಷನ್ ಸಿಂಡ್ರೋಮ್ ಕಾಣಿಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನಿಖರವಾದ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಆದರೆ ಕೆಲವೊಂದಿಷ್ಟು ರಿಸರ್ಚ್ಗಳ ಪ್ರಕಾರ ಎದೆ ಭಾಗದಲ್ಲಿ ಜಾಸ್ತಿಯಾಗಿ ಕೊಬ್ಬು ಶೇಖರಣೆಗೊಳ್ಳೋದ್ರಿಂದ, ತೂಕ ಅತಿಯಾಗಿ ಹೆಚ್ಚಾಗೋದ್ರಿಂದ ಎದೆ ಭಾಗದಲ್ಲಿರುವ ಮಸಲ್ಗಳು ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ಆಗದೇ ಇರೋದ್ರಿಂದ ಈ ಉಸಿರಾಟದ ಸಮಸ್ಯೆ ಕಂಡು ಬರುತ್ತೆ. ಅಂದರೆ ಉಸಿರಾಟ ನಿಧಾನಗತಿಯಲ್ಲಿ ಆಗ್ತಾ ಇರುವಂಥದ್ದು. ಇನ್ನೊಂದು ರಿಸರ್ಚಿನ ಪ್ರಕಾರ ಈ ಒಬೇಸಿಟಿಯಲ್ಲಿ ತೂಕ ಹೆಚ್ಚಾಗುವಿಕೆಯಿಂದ ಹಾರ್ಮೋನ್ಗಳ ಏರಿಳಿತದಿಂದ ಕೂಡ ಈ ಉಸಿರಾಟದ ಸಮಸ್ಯೆ ಉಲ್ಬಣಗೊಳ್ಳುತ್ತೆ ಅನ್ನೋ ಒಂದು ಸ್ಟಡಿಯನ್ನು ಕಂಡಕ್ಟ್ ಮಾಡಲಾಗಿದೆ. ಆದರೆ ಇದಕ್ಕೆ ಇದುವರೆಗೂ ನಿಖರವಾದ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಈ ಉಸಿರಾಟದ ಸಮಸ್ಯೆ ಇರುವವರಲ್ಲಿ ಸ್ಪೆಷಲ್ಲಾಗಿ ಬೊಜ್ಜು ಜಾಸ್ತಿ ಇರುವವರಲ್ಲಿ ಇವರು ಉಸಿರನ್ನು ಒಳಗೆ ತೆಗೆದುಕೊಳ್ಳೋದು ತುಂಬ ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೋತಾರೆ, ಹಾಗೆ ತುಂಬ ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡ್ತಾರೆ. ಹಾಗಾದಾಗ ಈ ಆಕ್ಸಿಜನ್, ನಾವು ಏನು ಉಸಿರನ್ನ ಒಳಗಡೆ ತಗೊಳ್ತೀವಿ ಆವಾಗ ಆಕ್ಸಿಜನ್ ನಮ್ಮ ಬ್ಲಡ್ಡಲ್ಲಿ ಸೇರಿಕೊಳ್ಳುತ್ತೆ. ಈ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಕಾರ್ಬನ್ ಡೈಆಕ್ಸೈಡ್ನ ನಾವೇನು ಹೊರಗಡೆ ಬಿಡ್ತೀವಿ, ಆ ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರಕ್ತದ ಪ್ರಮಾಣದಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗಿ ಕಾರ್ಬನ್ ಡೈಆಕ್ಸೈಡ್ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೋ ಆಗ ಈ ತೊಂದರೆ ಉಲ್ಬಣಗೊಳ್ಳುತ್ತೆ. ಹಾಗೆ ಇದು ಒಂದು ಮಾರಕವಾದಂಥ ಕಾಯಿಲೆಯಾಗಿದೆ. ಈ ಕಾಯಿಲೆ ಇರುವವರಲ್ಲಿ ತಲೆನೋವು, ಶಕ್ತಿಹೀನತೆ, ತಲೆ ತಿರುಗೋದು, ಆಮೇಲೆ ಡಿಪ್ರೆಷನ್ ಮುಂತಾದ ಕೆಲವೊಂದು ಲಕ್ಷಣಗಳು ಕಂಡುಬರುತ್ತೆ. ಹಾಗಾದರೆ ಈ ಕಾಯಿಲೆಯನ್ನು ನಾವು ಹೇಗೆ ತಡೆಗಟ್ಟಬಹುದು? ಇದಕ್ಕೆ ಒಂದೇ ಒಂದು ಉಪಾಯ ಅಂತ ಅಂದರೆ ವೆಯ್ಟ್ ಲಾಸ್. ವೆಯ್ಟ್ ಲಾಸ್ ಮಾಡದೆ ಈ ಕಾಯಿಲೆ ಕಡಿಮೆ ಆಗೋದಿಲ್ಲ. ಈ ವೆಯ್ಟ್ ಲಾಸನ್ನು ನಾವು ಹೇಗೆ ಕಡಿಮೆ ಮಾಡ್ಬೋದು ಅಂತ ಅಂದರೆ, ನಾವು ಫಸ್ಟು ಆಹಾರದಿಂದ ತೆಗೆದುಕೊಂಡ್ರೆ ದಿನನಿತ್ಯದಲ್ಲಿ ನಮ್ಮ ಆಹಾರದ ಪ್ರಮಾಣ ಸ್ವಲ್ಪವಾಗಿರಬೇಕು. ಅಂದರೆ ಅತಿಯಾಗಿ ಒಂದೇ ಸರಿ ತಿನ್ನೋದಕ್ಕಿಂತ ಸ್ವಲ್ಪ ಅಂದರೆ ಒಂದು ಪಾರ್ಟ್ ಆಹಾರದಲ್ಲಿ 4 ಪಾರ್ಟ್ಗಳನ್ನ ಎತ್ತಿಟ್ಟು ಬೆಳಗ್ಗೆ ಸ್ವಲ್ಪ ತಿನ್ನೋದು, ಮಧ್ಯಾಹ್ನ ಸ್ವಲ್ಪವೇ ತಿಂತಾ ಹೋದರೆ ಪಚನಕ್ರಿಯೆ ಚೆನ್ನಾಗಿ ಆಗುತ್ತೆ. ಹಾಗೆ ಬೊಜ್ಜನ್ನ ನಾವು ಕಡಿಮೆ ಮಾಡಬಹುದು. ಡೈಜೆಷನ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ಆಹಾರದಲ್ಲಿ ಜಾಸ್ತಿ ಫೈಬರ್ ರಿಚ್ ಇರೋ ಫುಡ್ಗಳನ್ನ ತಗೊಳ್ಳೋದು, ಕೊಬ್ಬಿನ ಅಂಶಗಳು ಕಡಿಮೆ ಇರುವಂಥ ಫುಡ್ಡು, ಉದಾಹರಣೆಗೆ ಬೇಕರಿ ಫುಡ್ ಆಗಿರಬಹುದು ಅಥವಾ ಮೈದಾಯಿಂದ ಮಾಡಿರೋದು, ಮತ್ತು ಸ್ವೀಟು ಜಾಸ್ತಿ ಆ ಥರದ್ದನ್ನು ನಾವು ಕಡಿಮೆ ಮಾಡ್ತಾ ಹೋಗೋದು. ಕರಿದ ತಿಂಡಿ ಪದಾರ್ಥಗಳು, ಹೊರಗಡೆ ಸಿಗುವಂಥ ಚಾಟ್ಸ್ ಪದಾರ್ಥಗಳು, ಈ ಚಾಟ್ಸು ಏನು ತಿಂತೀವಿ ಹೊರಗಡೆಯಿಂದ, ಜಂಕ್ ಫುಡ್ಸು, ಇದನ್ನೆಲ್ಲ ಆದಷ್ಟು ಕಡಿಮೆ ಮಾಡ್ತಾ ಹೋಗೋದು. ಇದು ಒಂದು ಆಹಾರದಿಂದ ನಾವು ಕಂಡುಕೊಳ್ಬೋದಾದಂಥ ಉಪಾಯ. ಇನ್ನೊಂದು ಅಂತ ಅಂದರೆ ಎಕ್ಸಸೈಸ್ ಮಾಡೋದು. ಡೈಲಿ ಒಂದು 1/2 hour to 40 minutes ಡೈಲಿ ಬ್ರಿಸ್ಕ್ ವಾಕ್ ಮಾಡೋದು. ಬೆವರು ಜಾಸ್ತಿ ಪ್ರೊಡ್ಯೂಸ್ ಆಗಬೇಕು, ಅಷ್ಟು ನಮ್ಮ ಕೆಪಾಸಿಟಿ ತಕ್ಕಗೆ, ಅಂದರೆ ಎಷ್ಟು ಬೆವರು ನಮ್ಮಲ್ಲಿ ಪ್ರೊಡ್ಯೂಸ್ ಆಗುತ್ತೋ ಅಷ್ಟು ನಾವು ಎಕ್ಸಸೈಸನ್ನು ಮಾಡಬಹುದು. ಒಂದು ಅರ್ಧ ಗಂಟೆಯಿಂದ 40-45 ನಿಮಿಷದವರೆಗೆ ದಿನಾಲೂ ನಾವು ಎಕ್ಸಸೈಸ್ ಮಾಡ್ತಾ ಇರೋದು. ಹಾಗೆ ಕೆಲವೊಂದು ಯೋಗಾಸನಗಳು, ಸೂರ್ಯ ನಮಸ್ಕಾರ ಆಗಿರಬಹುದು, ಕೆಲವೊಂದು ಆಸನಗಳು ಅಂದರೆ ಧನುರಾಸನ, ಶಲಭಾಸನ, ಮತ್ಸ್ಯೇಂದ್ರಾಸನ, ಈ ಥರ ಆಸನಗಳನ್ನು ಪ್ರಾಕ್ಟೀಸ್ ಮಾಡೋದು. ಇಂಪಾರ್ಟೆಂಟ್ ಆಗಿ ಇಲ್ಲಿ ಪ್ರಾಣಾಯಾಮ ತುಂಬ ಒಂದು ಮಹತ್ವದ ಕಾರ್ಯವನ್ನು ವಹಿಸುತ್ತೆ. ಯಾಕಂದರೆ ಪ್ರಾಣಾಯಾಮ ಮಾಡ್ತಾ ಇರೋದ್ರಿಂದ ನಮ್ಮ ಉಸಿರನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು. ಹಾಗೆ ನಮ್ಮ ಉಸಿರಾಟದಲ್ಲಿ ಆಕ್ಸಿಜನ್ ಪ್ರಮಾಣವನ್ನು ಕೂಡ ಜಾಸ್ತಿಯಾಗಿ ನಾವು ಮಾಡ್ಕೋಬಹುದು. ಹೇಗೆ ಅಂತ ಅಂದರೆ ಸೂರ್ಯನಾಡಿ, ಚಂದ್ರನಾಡಿ ಅನ್ನೋ ಪ್ರಾಣಾಯಾಮಗಳಿದೆ. ಹಾಗೆ ಅನುಲೋಮ ವಿಲೋಮ ಅನ್ನೋ ಪ್ರಾಣಾಯಾಮ ಆಗಿರ್ಬೋದು, ಭ್ರಮರಿ ಪ್ರಾಣಾಯಾಮ ಆಗಿರ್ಬೋದು. ಇದನ್ನು ದಿನನಿತ್ಯದಲ್ಲಿ ಒಂದು 15ರಿಂದ 20 ನಿಮಿಷದವರೆಗೂ ಈ ಪ್ರಾಣಾಯಾಮನ ಮಾಡೋದ್ರಿಂದ ನಮ್ಮ ಉಸಿರಾಟವನ್ನು ನಾವು
ನಮ್ಮ ಹತೋಟಿಗೆ ತಂದ್ಕೊಳ್ಬಹುದು. ಸೊ ಈ ವೇಟ್ ಲಾಸ್ಗೆ ಇನ್ನೂ ಏನೇನು ಮಾಡಬಹುದು ಅಂತ ಅಂದರೆ, ಮನೆಯಲ್ಲೇ ಸಿಗುವಂಥ ಕೆಲವು ತರಕಾರಿಗಳಿಂದ, ಅಂದರೆ ಬೀಟ್ರೂಟ್ ಆಗಿರ್ಬೋದು, ಮೆಂತ್ಯ ಆಗಿರ್ಬೋದು, ಈ ಬೀಟ್ರೂಟ್ ಜ್ಯೂಸನ್ನು ಕೂಡ ಮಾಡ್ಕೊಂಡು ಕುಡಿಬಹುದು. ಮತ್ತು ಈ ಮೆಂತ್ಯ ಕಾಳು ನೆನೆಸಿಟ್ಬಿಟ್ಟು ಆ ಮೆಂತ್ಯದಲ್ಲಿ ಆ ಮೆಂತ್ಯ ಕಾಳು ನೆನೆಸಿ ಏನಿಟ್ಟಿರ್ತೀರ ಅದರಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ಕುಡಿಯೋದ್ರಿಂದ ಕೂಡ ವೇಟ್ ಲಾಸ್ ಆಗುತ್ತೆ. ಹಾಗೆ ಮೆಂತ್ಯ ಸೊಪ್ಪನ್ನು ಜಾಸ್ತಿ ಬಳಕೆ ಮಾಡುವಂಥದ್ದು, ವಾರದಲ್ಲಿ ಒಂದು 2-3 ಸಾರಿ ಆದರೂ ಮೆಂತ್ಯ ಸೊಪ್ಪುಗಳನ್ನ ಬಳಕೆ ಮಾಡೋದ್ರಿಂದ ಕೂಡ ವೇಟ್ ಲಾಸ್ ಕಡಿಮೆ ಆಗುತ್ತೆ. ಹಾಗೆ ಹಿಮೋಗ್ಲೋಬಿನ್ ಕಾನ್ಸಂಟ್ರೇಷನ್ ಕೂಡ ರಕ್ತದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಸಂಚಿಕೆಯಲ್ಲಿ ನಾನು ಒಬೇಸಿಟಿಯಿಂದ ಆಗುವಂಥ ದುಷ್ಪರಿಣಾಮ ಅಂದರೆ ಹೈಪೋ ವೆಂಟಿಲೇಷನ್ ಸಿಂಡ್ರೋಮ್ ಬಗ್ಗೆ ಹೇಳ್ಕೊಟ್ಟೆ. ಹಾಗೆ ವೇಟ್ ಲಾಸ್ಗೆ ಏನೇನು ಮಾಡ್ಬೋದು ಅನ್ನೋ ಒಂದು ಟಿಪ್ಸ್ಗಳನ್ನ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ವಿಷಯದ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.